ಫೆಬ್ರವರಿ 20. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ನಿಜವಾಗಿಯೂ ಅಗತ್ಯವಿರುವಂಥದ್ದು. ಕಟಾರ ಪ್ಯಾಟನ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಮಾರ್ಕ ಅಧ್ಯಾಯ 7 ವಚನ 8ರಿಂದ ವಚನ 13ರವರೆಗೆ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. ಬಹು ಚೆನ್ನಾಗಿದೆಯಲ್ಲವೇ? ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆಯು ಹೇಳಿದ್ದಾನೆ. ನೀವು ಒಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ಕೋರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ. ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ ಮತ್ತು ಇಂಥ ಕಾರ್ಯಗಳನ್ನು ಇನ್ನೂ ಎಷ್ಟೋ ಮಾಡುತ್ತೀರಿ ಎಂದು ಹೇಳಿದನು. ಮುಖ್ಯ ವಚನ: ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ. ಮಾರ್ಕ ಅಧ್ಯಾಯ 7 ವಚನ 8. ಊಟವನ್ನು ಸಿದ್ಧ ಮಾಡುವ ಸಮಯದಲ್ಲಿ ಮನೆಯ ತರುಣಿ ಒಡತಿ ಹುರಿದ ಮಾಂಸವನ್ನು ದೊಡ್ಡ ಪಾತ್ರೆಯೊಳಕ್ಕೆ ಹಾಕುವ ಮೊದಲು ಅದನ್ನು ಅರ್ಧ ಭಾಗ ಮಾಡಿದಳು. ಅದನ್ನು ನೋಡಿದ ಅವಳ ಗಂಡ ಮಾಂಸವನ್ನು ಯಾಕೆ ಅರ್ಧ ಭಾಗ ಮಾಡಿದ್ದಾಗಿ ಕೇಳಿದಾಗ, ನನ್ನ ತಾಯಿಯೂ ಹೀಗೆಯೇ ಮಾಡುತ್ತಿದ್ದಳು ಎಂದು ಉತ್ತರಿಸಿದಳು. ಈ ಪ್ರಶ್ನೆ ಹೆಂಡತಿಗೆ ಕುತೂಹಲವೆನಿಸಿತು. ಅದಕ್ಕೆ ಅವಳು ತನ್ನ ತಾಯಿಯಲ್ಲಿ ಈ ಸಂಪ್ರದಾಯದ ಬಗ್ಗೆ ಕೇಳಿದಾಗ ಅವಳ ಅಮ್ಮ ಹೇಳಿದ್ದನ್ನು ಕೇಳಿ ಇವಳಿಗೆ ಆಶ್ಚರ್ಯವಾಯಿತು. ಆ ಕಾಲದಲ್ಲಿ ಅವಳ ಅಮ್ಮನ ಹತ್ತಿರ ದೊಡ್ಡ ಪಾತ್ರೆ ಇರಲಿಲ್ಲ. ಅವಳಲ್ಲಿದ್ದ ಚಿಕ್ಕ ಪಾತ್ರೆಗೆ ಸರಿ ಹೊಂದುವುದಕ್ಕಾಗಿ ಅದನ್ನು ಅರ್ಧ ಮಾಡಲೇಬೇಕಾಗಿತ್ತು. ಆದರೆ ಈಗ ಮಗಳ ಹತ್ತಿರ ದೊಡ್ಡ ಪಾತ್ರೆಗಳು ಇರುವುದರಿಂದ ಅದನ್ನು ಅರ್ಧ ಮಾಡುವ ಅವಶ್ಯಕತೆಯೇ ಇರಲಿಲ್ಲ. ಅನೇಕ ಸಂಪ್ರದಾಯಗಳು ಅಗತ್ಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಹುಟ್ಟಿಕೊಳ್ಳುತ್ತವೆ. ಕಾಲ ಕಳೆದಂತೆ ಹಲವೊಮ್ಮೆ ಅವುಗಳ ಬಗ್ಗೆ ಪ್ರಶ್ನಿಸದೇ ಹಾಗೆಯೇ ಮುಂದುವರೆಸುತ್ತೇವೆ. ಅದರಿಂದ ಅವುಗಳು ಹಾಗೆಯೇ ಎಂದು ಹೇಳಿಕೊಳ್ಳುವವರೆಗೆ ತಲುಪುತ್ತೇವೆ. ಮನುಷ್ಯನ ಸಂಪ್ರದಾಯಗಳನ್ನು ಹಾಗೆಯೇ ಮುಂದುವರೆಸುವುದು ಸ್ವಾಭಾವಿಕ ಪ್ರವೃತ್ತಿಯಾಗಿದೆ. ಅಂದರೆ ಅಂದಿನ ದಿನಗಳಲ್ಲಿ ಫರಿಸಾಯರು ಮಾಡಿದಂತೆ ಅವರ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಒಂದನ್ನು ಮುರಿದಂತೆ ಕಂಡದ್ದರಿಂದ ಬಹಳ ಕೋಪಗೊಂಡಂತೆ ಕಾಣುತ್ತದೆ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಯೇಸುವು ಫರಿಸಾಯರಿಗೆ ಹೇಳಿದನು. ಸಂಪ್ರದಾಯವು ಎಂದಿಗೂ ದೇವರ ವಾಕ್ಯದ ಸ್ಥಾನವನ್ನು ಗ್ರಹಿಸಲಾರದು ಎಂದು ಯೇಸುವೇ ಪ್ರಕಟಿಸುತ್ತಾನೆ. ದೇವರನ್ನು ಹಿಂಬಾಲಿಸುವ ನಿಜವಾದ ಚಿತ್ತವಿದ್ದಾಗ ನಮ್ಮ ಬಾಹ್ಯ ಕ್ರಿಯೆಗಳಿಗಿಂತ ನಮ್ಮ ಹೃದಯದ ನಡವಳಿಕೆಯ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುತ್ತೇವೆ. ನಾವು ಆತ್ಮೀಯವಾಗಿ ಹಿಡಿದಿಟ್ಟುಕೊಂಡಿರುವ ಮತ್ತು ಧಾರ್ಮಿಕ ಶ್ರದ್ಧೆಯಿಂದ ಪಾಲಿಸುವ ಸಂಪ್ರದಾಯವನ್ನು ನಿರಂತರವಾಗಿ ಹೊರಗೆ ಹಚ್ಚುವುದು ಒಂದು ಒಳ್ಳೆಯ ಯೋಚನೆಯಾಗಿದೆ. ನಿಜವಾಗಿಯೂ ಅಗತ್ಯವೆಂದು ದೇವರೇ ಪ್ರಕಟಿಸಿದವುಗಳನ್ನು ಮಾತ್ರ ಎಂದಿಗೂ ಸಂಪ್ರದಾಯಕ್ಕಿಂತ ಉನ್ನತ ಸ್ಥಾನದಲ್ಲಿಡಬೇಕು. ನೀನು ಯಾವ ಸಂಪ್ರದಾಯಗಳನ್ನು ದೃಢವಾಗಿ ಹಿಡಿದಿಟ್ಟುಕೊಂಡಿರುವೆ? ಅವುಗಳು ಸತ್ಯವೇದದಲ್ಲಿ ಪ್ರಕಟವಾಗಿರುವವುಗಳೊಂದಿಗೆ ಹೇಗೆ ಹೊಂದಿಕೊಳ್ಳುತ್ತವೆ? ಪ್ರಾರ್ಥನೆ ಮಾಡೋಣ. ಸ್ವರ್ಗೀಯ ತಂದೆಯೇ, ನಿನ್ನ ಆಜ್ಞೆಗಳನ್ನು ಪಾಲಿಸಲು ಮತ್ತು ಸತ್ಯವೇದವನ್ನು ಸಂಘರ್ಷಿಸುವ ಯಾವುದೇ ಸಂಪ್ರದಾಯವನ್ನು ತ್ಯಜಿಸಲು ಬೇಕಾದ ಸಹಾಯವನ್ನು ದಯಪಾಲಿಸು. ಆಮೇನ್.